ಇವತ್ತೇನು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಮತ್ತು ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರ 66ನೇ ಹುಟ್ಟುಹಬ್ಬದ ಆಚರಣೆಯನ್ನು ನಮ್ಮ JDS ಕಚೇರಿಯಿಂದ ದುರ್ಗಮ್ಮ ದೇವಸ್ಥಾನವರೆಗೆ ಬೈಕ್ ರ್ಯಾಲಿ ಮುಖಾಂತರ ಮತ್ತು ದುರ್ಗಮ್ಮ ದೇವಸ್ಥಾನದಲ್ಲಿ ಕುಮಾರಸ್ವಾಮಿಯವರ ಕುಟುಂಬದ ಮತ್ತು ಕುಮಾರಣ್ಣವರನ್ನವರ ಒಂದು ವಿಶೇಷ ಪೂಜೆ ಸಲ್ಲಿಸಿ ತದನಂತರ ದೇವಸ್ಥಾನದಲ್ಲಿ ಅವರ ಹೆಸರಲ್ಲಿ 101 ಕಾಯಿ ಹೊಡೆಯುವ ಮುಖಾಂತರ ಮತ್ತು ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿತರಣಾ ಕಾರ್ಯಕ್ರಮವನ್ನು ಇವತ್ತು ಬಳ್ಳಾರಿ ಜಿಲ್ಲಾ JDS ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಈ ಹಿಂದೆ ಎಚ್ ಡಿ ಕುಮಾರಣ್ಣವರು ಸ್ವಲ್ಪ ಅವಧಿಯಲ್ಲಿ ಮುಖ್ಯಮಂತ್ರಿ ಆದಾಗ ಕುಮಾರಣ್ಣವರು ಸರಾಯಿ ನಿಷೇಧ, ಲಾಟ್ರಿ ನಿಷೇಧ ಮತ್ತು ಸಾಲ ಮಕ್ಕಳಿಗೆ ಸೈಕಲ್ ವಿತರಣೆ ಕಾರ್ಯಕ್ರಮ, ವಿಶೇಷವಾಗಿ ಈ ರಾಜ್ಯದ ರೈತರಿಗೆ 25,000 ಕೋಟಿ ಸಾಲ ಮನ್ನಾ ಮಾಡಿರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ ಅಂದರೆ ಅದು ಕುಮಾರಣ್ಣವರು ಸಲ್ಲಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿ ಇವತ್ತು ನಾವು ದುರ್ಗಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ 2028ರಲ್ಲಿ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿ ಈ ರಾಜ್ಯದ ರೈತರಿಗೆ, ಈ ರಾಜ್ಯದ ಬಡ ಜನರಿಗೆ ಎಲ್ಲರಿಗೆ ಮುಂದಿನ ದಿನದಲ್ಲಿ ಅವರು ಕಾಳಜಿ ಹೊತ್ತು ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಈ ರಾಜ್ಯಕ್ಕೆ ಮಾದರಿಯಾಗಿ ಕುಮಾರಣ್ಣವರು ಮುಂದಿನ ದಿನದಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕಂತೇಳಿ ಆ ದುರ್ಗಾದೇವಿಯ ಸನ್ನಿಧಿಯಲ್ಲಿ ಇವತ್ತು ನಾವೆಲ್ಲರೂ ಪಕ್ಷದ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಮತ್ತು ಪಕ್ಷದ ಮಹಿಳಾ ಘಟಕದ ಪದಾಧಿಕಾರಿಗಳು ಎಲ್ಲರೂ ಸೇರಿ ಇವತ್ತು ವಿಶೇಷವಾಗಿ ಪೂಜೆ ಸಲ್ಲಿಸಿದ್ದೇವೆ. ಅವರಿಗೆ ದೇವರು ಮುಂದಿನ ದಿನದಲ್ಲಿ ಒಳ್ಳೆ ಪೊಸಿಷನ್ ಕೊಟ್ಟು ಈ ರಾಜ್ಯವನ್ನು ಮಾದರಿಯನ್ನಾಗಿ ಮಾಡಬೇಕಂತೇಳಿ ಆ ದುರ್ಗಾದೇವಿಯಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ನಮ್ಮ ಬಳ್ಳಾರಿ ಜಿಲ್ಲೆಯ ಆದಿಶಕ್ತಿಯಾಗಿರ್ತಕ್ಕಂಥ ದುರ್ಗಾದೇವಿ ದೇವಸ್ಥಾನದ ಹತ್ರ ಮಾನ್ಯ ನಮ್ಮ ಬಳ್ಳಾರಿ ಜಿಲ್ಲೆಯ ಜಾತ್ಯತೀತ ಜನತಾದಳದ ಅಧ್ಯಕ್ಷರಾಗಿರ್ತಕ್ಕಂಥ ಮೀನಾಳಿ ತಾಯಣ್ಣವರ ನೇತೃತ್ವದಲ್ಲಿ ಇವತ್ತು ನಾವು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಣ್ಣವರ 66ನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯನ್ನು ಇವತ್ತು ನಾವು ಅನ್ನ ಸಂತರ್ಪಣೆ ಮಾಡುವುದರ ಮುಖಾಂತರ ಹಾಗೂ ಕೇಕ್ ಕಟ್ ಮಾಡುವುದರ ಮುಖಾಂತರ 66ನೇ ವರ್ಷದ ಜನ್ಮ ದಿನಾಚರಣೆಯನ್ನು, ಅದರ ಜೊತೆಗೆ ದುರ್ಗಾದೇವಿಗೆ 101 ಕಾಯಿ ಹೊಡುವುದರ ಮುಖಾಂತರ ಇವತ್ತು ಜಿಲ್ಲಾ ಕಮಿಟಿ ವತಿಯಿಂದ ಜಿಲ್ಲಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಾವು ಇವತ್ತು ಮಾಡ್ತಿದ್ದೇವೆ. ನಾನು JDS ಮಹಿಳಾ ಜಿಲ್ಲಾಧ್ಯಕ್ಷೆ. ಇಂದು ನಮ್ಮ ನೆಚ್ಚಿನ ನಾಯಕ ನಮ್ಮ ಕುಮಾರಣ್ಣ ಎಚ್ ಡಿ ಕುಮಾರಸ್ವಾಮಿ ಅವರ ಜನ್ಮದಿನ. ಮೊದಲನೇದಾಗಿ ಅವರಿಗೆ ಜನ್ಮದಿನದ ಶುಭಾಶಯಗಳು. ಈ ಒಂದು ನಮ್ಮ ಬಳ್ಳಾರಿ ದುರ್ಗಾ ಶಕ್ತಿ, ನಮ್ಮ ದೇವಿ, ನಮ್ಮ ಶಕ್ತಿಯ ಒಂದು ಸನ್ನಿಧಿಯಲ್ಲಿ ಇಂದು ನಾವು ಕುಮಾರಣ್ಣನವರ ಬರ್ತ್ಡೇಯನ್ನು ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅಣ್ಣನವ್ರು ಮಾಡಿರೋ ಹಲವಾರು ಕಾರ್ಯಕ್ರಮಗಳು ಇನ್ನೂವರೆಗೂ ಜನನ ಮನಗಳಲ್ಲೆಲ್ಲ ನಿಂತೆ ಮುಂದೇನೂ ಅವರು ಇನ್ನೂ CM ಆದರೆ ಮತ್ತು ಮುಖ್ಯಮಂತ್ರಿ ಆದಾಗ ಭಾಳ ಬಡ ಜನಗಳಿಗೆ, ಮಹಿಳೆಯರಿಗೆ ಮೊದಲನೇ ಆದ್ಯತೆ ಕೊಟ್ಟು ಎಲ್ಲರಿಗೂ ಕಾರ್ಯಕ್ರಮಗಳನ್ನೆಲ್ಲ ಮಾಡಿಕೊಡ್ತಾರೆ. ಮೊದಲನೇದಾಗಿ ಏನಂದರೆ, ಇವತ್ತು ನಾವು ದುರ್ಗಾದೇವಿ ಸನ್ನಿಧಿಯಲ್ಲಿ ನಮ್ಮ ತಾಯಣ್ಣನವರ ಅಧ್ಯಕ್ಷತೆಯಲ್ಲಿ ನಮ್ಮೆಲ್ಲರ ಸಹಕಾರದೊಂದಿಗೆ 101 ತೆಂಗಿನಕಾಯಿ ಹೊಡೆದು ಕೇಕ್ ಕಟಿಂಗ್ ಮಾಡಿಕೊಂಡು ಮತ್ತು ಅನ್ನದಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಅವರ ಆರೋಗ್ಯ, ಮುಂದೆ ಐಶ್ವರ್ಯ, ಮುಂದೆ ಒಂದು ಸ್ಥಾನಮಾನ, ಒಂದು ಉನ್ನತ ಸ್ಥಾನ ಬರಲಿ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೀವಿ.